ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಸೊ ನಾವು ನಮ್ಮ ಲಾಸ್ಟ್ ವಿಡಿಯೋದಲ್ಲಿ ನಾವು ನಮ್ಮ ಡ್ರೆಸ್ ಸ್ಟೋರ್ ಎಂಬ ಡೇಟಾಬೇಸನ್ನು ಕ್ರಿಯೇಟ್ ಮಾಡಿದ್ವಿ. ಈಗ ನೀವು ಥಿಂಕ್ ಮಾಡ್ತಿರ್ಬೋದು, ನಮಗೆ ಇಲ್ಲಿ ಡ್ರೆಸ್ ಅಂಡರ್ಸ್ಕೋರ್ ಸ್ಟೋರ್ ಎಂಬುದಾಗಿ ಬರಲಿಲ್ಲ ಅಂತ. ಸೊ ಇಲ್ಲಿ ನೀವು ರೀಸೆಂಟಾಗಿ ಕ್ರಿಯೇಟ್ ಮಾಡಿದ ಡೇಟಾಬೇಸ್ ಇಲ್ಲಿ ಪಾಪಪ್ ಆಗಬೇಕು ಅಂತಿದ್ರೆ ಯು ಹ್ಯಾವ್ ಟು ರೈಟ್ ಕ್ಲಿಕ್, ನಿಮ್ಮ ಈ ಪರ್ಟಿಕ್ಯುಲರ್ ಸ್ಕೀಮಾ ಸೆಕ್ಷನಲ್ಲಿ ರೈಟ್ ಕ್ಲಿಕ್ ಮಾಡಿ ರಿಫ್ರೆಶ್ ಆಲ್ ಅಂತ ಕೊಡಿ. ನಿಮಗೆ ಆ ಪರ್ಟಿಕ್ಯುಲರ್ ಡೇಟಾಬೇಸ್ ಲೇಟೆಸ್ಟ್ ಆಗಿ ಕ್ರಿಯೇಟ್ ಮಾಡಿದಂತಹ ಡೇಟಾಬೇಸ್ ಇಲ್ಲಿ ಪಾಪಪ್ ಆಗಿ ಬರುತ್ತೆ. ಓಕೆ, ಸೊ ಈಗ ನಾವು ನಮ್ಮ ಹೊಸ ಸ್ಟಾರ್ಟಪ್ಗೆ ಮೊದಲು ಕ್ಲೋತ್ ಸ್ಟೋರ್ ಎಂಬ ಹೆಸರಿಟ್ಟಿದ್ವಿ. ಅದಾದ ನಂತರ ನಾವೀಗ ಅದನ್ನು ಹೆಸರು ಚೇಂಜ್ ಮಾಡಿ ಡ್ರೆಸ್ ಸ್ಟೋರ್ ಎಂಬ ಡೇಟಾಬೇಸ್ ಅನ್ನು ಕ್ರಿಯೇಟ್ ಮಾಡಿದ್ವಿ. ಈಗ ನನಗೆ ಅದರೊಳಗೆ ಡೇಟಾವನ್ನು ಸ್ಟೋರ್ ಮಾಡಬೇಕು. ಓಕೆ, ಸೊ ನಾವು ಹಳೆ ಮೆಥಡಲ್ಲಿ ಮಾಡೋದು ಅಂತಿದ್ರೆ ವಿ ಹ್ಯಾಡ್ ಸಮಥಿಂಗ್ ಕಾಲ್ಡ್ ಆಸ್ ಸ್ಪ್ರೆಡ್ ಶೀಟ್ ಅಲ್ಲ, ಸ್ಪ್ರೆಡ್ ಶೀಟ್ ಅಂತ ಬರ್ತಾ ಇತ್ತು. ಸೊ ಸ್ಪ್ರೆಡ್ ಶೀಟಲ್ಲಿ ನಾವು ಹೇಗೆ ಡೇಟಾ ಸ್ಟೋರ್ ಮಾಡ್ತೇವೆ ಅಂತ ಹೇಳಿದ್ರೆ ಇಲ್ಲಿ ಒಂದು ಶೀಟ್ಸ್ ಅಂತ ಇರುತ್ತೆ. ಸೊ ಈ ಪರ್ಟಿಕ್ಯುಲರ್ ಶೀಟಲ್ಲಿ ನಾವು ರೀನೇಮ್ ಮಾಡಿ, ಓಕೆ, ರೀನೇಮ್ ಮಾಡಿ ಇದನ್ನು ಶರ್ಟ್ಸ್ ಅಂತ ಮಾಡೋಣ. ಸೊ ನಮಗೆ ಈಗ ಶರ್ಟ್ಸ್ ಇದು ಡೀಟೇಲ್ಸ್ ಅನ್ನು ಸ್ಟೋರ್ ಮಾಡಬೇಕಿದೆ. ನನ್ನ ಶಾಪಿಗೆ ಹೋಲ್ಸೇಲ್ ಆಗಿ ಬರುವಂತಹ ಶರ್ಟ್ಸ್ ಇದೆ, ಹೊರಗಿಂದ ಬರುವಂತಹ ಶರ್ಟ್ಸ್ ಅನ್ನು ನಾನು ನನ್ನ ಎಕ್ಸೆಲ್ ಶೀಟಲ್ಲಿ ಸ್ಟೋರ್ ಮಾಡ್ತಿದ್ದೇನೆ. ಆದರೆ ಈ ಶರ್ಟ್ಸ್ ಅನ್ನು ಎಲ್ಲ ಶರ್ಟ್ಸ್ ಇದು ಡೀಟೇಲ್ಸ್ ಮಾತ್ರ ನಾನು ಈ ಶರ್ಟ್ಸ್ ಎಂಬ ಶೀಟಲ್ಲಿ ಸ್ಟೋರ್ ಮಾಡ್ತೇನೆ. ಈಗ ಫಾರ್ ಎಕ್ಸಾಂಪಲ್ ನಾನು ಇನ್ನೊಂದು ಪ್ಯಾಂಟ್ ಇದು ಡೀಟೇಲ್ಸ್ ಅನ್ನು ಸ್ಟೋರ್ ಮಾಡಬೇಕು ಅಂತಿದ್ರೆ ನಾನು ಹೊಸ ಶೀಟನ್ನು ಆ್ಯಡ್ ಮಾಡ್ತೇನೆ. ಆ ಶೀಟಿಗೆ ನಾನು ರೀನೇಮ್ ಮಾಡಿ ಪ್ಯಾಂಟ್ಸ್ ಅಂತ ಕೊಡ್ತೇನೆ. ಓಕೆ, ಸೊ ಶರ್ಟ್ಸಿಗೆ ಸಪ್ರೇಟ್ ಆಗಿ ಪ್ಯಾಂಟ್ಸಿಗೆ ಸಪ್ರೇಟ್ ಆಗಿ ಡೀಟೇಲ್ಸ್ ಅನ್ನು ಸ್ಟೋರ್ ಮಾಡ್ತೇನೆ. ಈಗ నేను ಪ್ಯಾಂಟ್ಸಿಗೆ ಇಲ್ಲಿ ಬಂದರೆ ನಾನು ಇಲ್ಲಿ ಪ್ಯಾಂಟ್ ಒನ್ ಅದರ ಪ್ರೈಸ್ ಎಷ್ಟು, 150 rupees. ಓಕೆ, ಸೊ ದಿಸ್ ಈಸ್ ವಾಟ್ ಐ ಆಮ್ ಟ್ರೈಯಿಂಗ್ ಟು ಸ್ಟೋರ್. ಸೊ ಇದು ಮೊದಲನೇ ಪ್ಯಾಂಟ್ 150. ಆದರೆ ನಾನು ಶರ್ಟ್ ಇದು ಟೇಬಲಿಗೆ ಹೋದರೆ ಅಥವಾ ಶರ್ಟ್ ಇದು ಫಾರ್ ಎಕ್ಸಾಂಪಲ್ ಶರ್ಟ್ ಇದು ಶೀಟ್ಸಿಗೆ ಹೋದರೆ ಇಲ್ಲಿ ನಾನು ಶರ್ಟ್ ಇದು ಮಾತ್ರ ಡೇಟಾವನ್ನು ಹಾಕ್ತೇನೆ. ದಟ್ ಈಸ್ ಜೆನ್ಯುನ್. ನಾನು ಹೀಗೆ ಹಾಕಿದರೆ ಏನಾಗುತ್ತೆ ಅಂತ ಹೇಳಿದರೆ 200 rupees. ಓಕೆ, ಸೊ ನಾನು ಶರ್ಟಿಗೆ ಟೇಬಲಿಗೆ ಶರ್ಟ್ ಇದು ಶೀಟಿಗೆ ಹೋದರೆ ನನಗೆ ಶರ್ಟ್ ಇದು ಮತ್ತು ಅದರ ಪ್ರೈಸ್ ಸಿಗುತ್ತೆ. ಅದೇ ಥರ ಪ್ಯಾಂಟ್ ಇದು ಶೀಟಿಗೆ ಹೋದರೆ ನನಗೆ ಪ್ಯಾಂಟ್ ಇದು ಮಾತ್ರ ಡೀಟೇಲ್ಸ್ ಸಿಗುತ್ತೆ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ನಾನು ಎರಡರನ್ನು ಮಿಕ್ಸ್ ಆಗಿ ಹಾಕಿದರೆ ಯಾರಾದರೂ ಕಸ್ಟಮರ್ ಬಂದು ನನಗೆ ಪ್ಯಾಂಟ್ ಇದು ಡೀಟೇಲ್ಸ್ ಕೊಡಿ ಅಂತ ಹೇಳುವಾಗ ನಾವು ನಮ್ಮ ಡೇಟಾಬೇಸಲ್ಲಿ ಸ್ಟೋರಿಗೆ ಹೋಗಿ ನಮಗೆ ಈಗ ಸಪ್ರೇಟ್ ಇದ್ದ ಕಾರಣ ಪ್ಯಾಂಟ್ ಇದು ಡೀಟೇಲ್ಸಿಗೆ ಮಾತ್ರ ಹೋಗಿ ಅದನ್ನು ತೋರಿಸ್ಬೋದು, ಅಥವಾ ಶರ್ಟ್ ಇದು ಮಾತ್ರ ಶೀಟಿಗೆ ಹೋಗಿ ಅದನ್ನು ಹೆಕ್ಕಿ ತೋರಿಸ್ಬೋದು. ಅದಕ್ಕೋಸ್ಕರ ಈ ಡಿಫ್ರೆನ್ಸಿಯೇಷನ್ ಬೇಕಾಗುತ್ತೆ. ಸೊ ಶರ್ಟಿಗೆ ಸಪ್ರೇಟ್, ಪ್ಯಾಂಟಿಗೆ ಸಪ್ರೇಟ್ ಡಿಫ್ರೆನ್ಸಿಯೇಷನ್ ಬೇಕಾಗುತ್ತೆ. ಎರಡರನ್ನು ಒಂದಲ್ಲೇ ಹಾಕಿದರೆ ಹುಡುಕ್ಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಸ್ಟ್ರಕ್ಚರ್ಡ್ ಫಾರ್ಮ್ ಆಫ್ ಡೇಟಾದಲ್ಲಿ ನಾನೀಗ ಡೇಟಾವನ್ನು ಸ್ಟೋರ್ ಮಾಡ್ತಿದ್ದೇನೆ. ಸೊ ಶೀಟ್ಸಲ್ಲಿ ಹೇಗೆ ಶರ್ಟ್ಸ್ ಇದೆ ಹಾಗೂ ಪ್ಯಾಂಟ್ಸ್ ಸಪ್ರೇಟ್ ಆಗಿ ಶೀಟಲ್ಲಿ ಸ್ಟೋರ್ ಮಾಡ್ತೇವೆ, ಅದೇ ಥರ ಡೇಟಾಬೇಸಲ್ಲಿ ನಾವು ಅದನ್ನು ಟೇಬಲ್ಸಲ್ಲಿ ಸ್ಟೋರ್ ಮಾಡ್ತೇವೆ. ಓಕೆ, ಡೇಟಾಬೇಸಲ್ಲಿ ನಾವು ಅದನ್ನು ಟೇಬಲ್ಸಲ್ಲಿ ಸ್ಟೋರ್ ಮಾಡ್ತೇವೆ. ಸೊ ಟೇಬಲ್ಸ್ ವಿಲ್ ರೆಪ್ರೆಸೆಂಟ್ ದೀಸ್ ಶೀಟ್ಸ್. ಈ ಶೀಟ್ ಥರ ಒಂದೊಂದು ಟೇಬಲ್ಸ್ ಇರುತ್ತೆ. ಸೊ ಈ ಡೀಟೇಲ್ಸ್ಗೆ ಸಪ್ರೇಟ್ ಆಗಿ ಕಾಲಮ್ಸ್ ಇರುತ್ತೆ. ಸೊ ಈಗ ಪ್ಯಾಂಟ್ಸ್ ಎಂಬ ಒಂದು ಟೇಬಲಲ್ಲಿ ಕಾಲಮ್ ಇದೆ, ಕಾಲಮ್ ಎ, ಕಾಲಮ್ ಬಿ, ಕಾಲಮ್ ಸಿ. ಅದೇ ಥರ ಪ್ಯಾಂಟ್ 150 ಮೊದಲನೇ ರೋ ಆಗಿರುತ್ತೆ. ಸೊ ಡೇಟಾವನ್ನು ನಾವು ಟೇಬಲ್ಸಲ್ಲಿ ಸ್ಟೋರ್ ಮಾಡ್ತೇವೆ. ಟೇಬಲ್ಸಲ್ಲಿ ಹೇಗೆ ಸ್ಟೋರ್ ಮಾಡ್ತೇವೆ? ಕಾಲಮ್ಸಲ್ಲಿ ಸ್ಟೋರ್ ಮಾಡ್ತೇವೆ. ಪ್ರತಿ ಕಾಲಮಿಗೆ ರೋಸ್ ಇರುತ್ತೆ. ಓಕೆ, ಪ್ರತಿ ಕಾಲಮಿಗೆ ಅದರ ಕರೆಸ್ಪಾಂಡೆಂಟ್ ಆಗಿರುವಂತಹ ರೋಸ್ ಇರುತ್ತೆ. ಸೊ ಕಾಲಮ್ ಮುಖಾಂತರ ನಾವು ಟೇಬಲ್ಸಲ್ಲಿ ನಮ್ಮ ಡೇಟಾವನ್ನು ಸ್ಟೋರ್ ಮಾಡುತ್ತೆ. ಆಗ ನಿಮಗೆ ಕೇಳ್ಬೋದು, ಹಾಗಾದರೆ ಈ ಸ್ಪ್ರೆಡ್ಶೀಟ್ ಇರುವಾಗ ನಮಗೆ ಯಾಕೆ ಈ ಡೇಟಾಬೇಸ್ ಟೇಬಲ್ಸ್ ಬೇಕು? ಫಾರ್ ಎಕ್ಸಾಂಪಲ್ ಈ ಪ್ಯಾಂಟ್ಸ್ ಇದು ಡೀಟೇಲ್ಸಲ್ಲಿ ಥಿಂಕ್ ಮಾಡಿ 29 ಪ್ಯಾಂಟ್ಸ್ ಇದೆ. ಅದರಲ್ಲಿ ನಮಗೆ ಬೇಕಾದದ್ದು 10th ಪ್ಯಾಂಟ್. ಓಕೆ, 10th ಇದು ಪ್ಯಾಂಟ್ ಇದು ಡೀಟೇಲ್ಸ್ ಬೇಕು. ನೀವೇನು ಮಾಡಬೇಕು, ಮ್ಯಾನ್ಯುಯಲ್ ಆಗಿ ಇದನ್ನು ಡೇಟಾವನ್ನು ಕಾಪಿ ಮಾಡಿ ಪೇಸ್ಟ್ ಮಾಡಬೇಕಾಗುತ್ತೆ ಅಥವಾ ಎಕ್ಸ್ಪೋರ್ಟ್ ಮಾಡಬೇಕಾಗುತ್ತೆ. ಆದರೆ ಡೇಟಾಬೇಸಲ್ಲಿ ನೀವು ಈ ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜಸ್ ಇದ್ದ ಕಾರಣ, ಬಿಕಾಸ್ ಆಫ್ SQL ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್ ಇದ್ದ ಕಾರಣ ನಿಮಗೆ ಬೇಕಾದ ರೋ ಅನ್ನು ಫಿಲ್ಟರ್ ಮಾಡ್ಬೋದು. ಓಕೆ, ಸೊ ಐ ಆಮ್ ರೈಟಿಂಗ್ ಕನ್ನಡ ಇಯರ್. ಸೊ ಬೇಕಾದ ರೋ ಅನ್ನು ಫಿಲ್ಟರ್ ಮಾಡ್ಬೋದು. ಯು ಕ್ಯಾನ್ ಫಿಲ್ಟರ್ ರೋ ಹವೆವರ್ ಯು ವಾಂಟ್. ಓಕೆ, ಸೊ ದಟ್ ಈಸ್ ಇಂಪಾರ್ಟೆಂಟ್ ಹಿಯರ್. ಓಕೆ, ಸೊ ಡೇಟಾವನ್ನು ಫಿಲ್ಟರ್ ಮಾಡಿ ಹಾಗೂ ಡೇಟಾವನ್ನು ಆಕ್ಸೆಸ್ ಮಾಡಲಿಕ್ಕೆ ಡೇಟಾಬೇಸ್ ತುಂಬ ಹೆಲ್ಪ್ ಆಗುತ್ತೆ ಬಿಕಾಸ್ ಆಫ್ ದಿಸ್ ಕಾಲಮ್ಸ್ ಆ್ಯಂಡ್ ರೋಸ್. ಬಿಕಾಸ್ ಆಫ್ ದಿಸ್ ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್ ಇಂದಾಗಿ ನಮಗೆ ಕಾಲಮ್ಸಿಂದ ಹಾಗೂ ರೋಸಿಂದ ಡೇಟಾವನ್ನು ಕಲೆಕ್ಟ್ ಮಾಡಲಿಕ್ಕೆ ಸಿಂಪಲ್, ಈಸಿ ಆಗುತ್ತೆ, ಸೂಪರ್ ಈಸಿ ಆಗುತ್ತೆ. ಸೊ ನಾವು ಯು ಅಂಡರ್ಸ್ಟುಡ್ ಡೇಟಾ ಹೇಗೆ ಸ್ಟೋರ್ ಆಗುತ್ತೆ? ಟೇಬಲ್ಸಲ್ಲಿ ಸ್ಟೋರ್ ಆಗುತ್ತೆ.
ಸ್ಪೆಸಿಫಿಕ್ ಎಂಟಿಟೀಸ್ಗೆ ಸ್ಪೆಸಿಫಿಕ್ ಟೇಬಲ್ಸ್ ಇರುತ್ತೆ. ಆ ಟೇಬಲ್ಸ್ ಒಳಗೆ ಡೇಟಾ ಕಾಲಮ್ಸ್ ಅಲ್ಲಿ ಡಿವೈಡ್ ಮಾಡಿ ಆ ಪ್ರತಿ ಕಾಲಮಿಗೆ ಒಂದೊಂದು ರೋ ಅನ್ನು ನಾವಿಲ್ಲಿ ಕೊಡ್ತೇವೆ. ಓಕೆ, ಸೊ ಮೊದಲಿಗಾಗಿ ನಾವೊಂದು ಟೇಬಲ್ ಅನ್ನು ಡಿಸೈನ್ ಮಾಡುವ. ಸೊ ವಿ ಡೋಂಟ್ ಹ್ಯಾವ್ ಅ ಟೇಬಲ್ ಫಾರ್ ಅವರ್ ಡ್ರೆಸ್ ಸ್ಟೋರ್. ನಮ್ಮ ಡ್ರೆಸ್ ಸ್ಟೋರ್ಗೆ ಟೇಬಲ್ಸ್ ಇಲ್ಲ. ನಾನು ಹೇಳ್ತಿದ್ದೇನೆ ನಮ್ಮ ಸ್ಟಾರ್ಟಪ್ಗೆ ಈಗ ಶರ್ಟ್ಸ್ ಇದು ಲಿಸ್ಟ್ ಬರ್ತಾ ಇದೆ, ಅಥವಾ ದೊಡ್ಡ ಟ್ರಕ್ ಅಲ್ಲಿ ದೊಡ್ಡ ಶರ್ಟ್ಸ್ ಬರ್ತಾ ಇದೆ. ಆ ಬಂದ ಶರ್ಟ್ಸ್ ಅನ್ನು ನಾವು ಶರ್ಟ್ಸ್ ಟೇಬಲ್ ಅಲ್ಲಿ ಸ್ಟೋರ್ ಮಾಡಬೇಕು. ಈ ಡ್ರೆಸ್ ಸ್ಟೋರ್ ಎಂಬ ಡೇಟಾಬೇಸ್ ಒಳಗೆ ನಾವು ಹೊಸತೊಂದು ಟೇಬಲ್ ಕ್ರಿಯೇಟ್ ಮಾಡಬೇಕು. ಆ ಟೇಬಲ್ಗೆ ಶರ್ಟ್ಸ್ ಎಂಬ ಹೆಸರು ಕೊಡಬೇಕು. ಸೊ ಬಿಫೋರ್ ದ್ಯಾಟ್ ನಾನು ಯಾವ ಡೇಟಾಬೇಸ್ ಅಲ್ಲಿ ಈ ಟೇಬಲ್ ಕ್ರಿಯೇಟ್ ಮಾಡಬೇಕು ಅಂತ ಗೊತ್ತಿರಬೇಕು. ಓಕೆ, ಫಾರ್ ಎಕ್ಸಾಂಪಲ್ ನಾನು ಸೆಲೆಕ್ಟ್ ಡೇಟಾಬೇಸ್ ಅಂತ ಮಾಡಿದ್ರೆ, ಯಾವ ಡೇಟಾಬೇಸ್ ಅಲ್ಲಿ ಇದ್ದೇನೆ ಅಂತ ನೋಡ್ಲಿಕ್ಕೆ ಸೆಲೆಕ್ಟ್ ಡೇಟಾಬೇಸ್ ಎಂಬ ಕ್ವೆರಿ ಇದೆ. ಅದನ್ನ ಎಕ್ಸಿಕ್ಯೂಟ್ ಮಾಡಿದ್ರೆ ನೋಡಿ, ನಾನು ವರ್ಲ್ಡ್ ಅಲ್ಲಿ ಇದ್ದೇನೆ ಅಂತ ಬರುತ್ತೆ. ಯಾಕಂತ ಹೇಳಿದ್ರೆ ನಾನು ವರ್ಲ್ಡ್ ಅನ್ನು ಡಿಫಾಲ್ಟ್ ಆಗಿ ಸೆಟ್ ಮಾಡಿದ್ದೆ. ಅದು ನಾನು ಹೇಳ್ತೇನೆ ಹೇಗೆ ಅಂತ. ಸೊ ನಂಗೆ ಈ ವರ್ಲ್ಡ್ ಅನ್ನು ಡಿಫಾಲ್ಟ್ ಆಗಿ ಸೆಟ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನನಗೆ ಬೇಕಾದದ್ದು ಡ್ರೆಸ್ ಸ್ಟೋರ್. ಸೊ ಇನ್ ಆರ್ಡರ್ ಟು ಮೇಕ್ ಡ್ರೆಸ್ ಸ್ಟೋರ್ ಆಸ್ ಡಿಫಾಲ್ಟ್, ಯೂಸ್ ಡ್ರೆಸ್ ಅಂಡರ್ಸ್ಕೋರ್ ಸ್ಟೋರ್. ಈಗ ನೋಡಿ, ಈ ವರ್ಲ್ಡ್ ಅಲ್ಲಿ ಇದ್ದ ಡಿಫಾಲ್ಟ್ ಈಗ ಡ್ರೆಸ್ ಸ್ಟೋರಿಗೆ ಬಂತು. ಕೆನ್ ಯು ಸಿ, ಡ್ರೆಸ್ ಸ್ಟೋರ್ ಈಗ ಬೋಲ್ಡ್ ಆಯಿತು. ಈಗ ನಾನು ಸೆಲೆಕ್ಟ್ ಡೇಟಾಬೇಸ್ ಫಂಕ್ಷನ್ ನೋಡ್ಕೊಳ್ಳಿ. ಇಲ್ಲಿ ಡೇಟಾಬೇಸ್ ಎಂಬುದೊಂದು ಫಂಕ್ಷನ್ ಆಯ್ತಾ. ಆ ಫಂಕ್ಷನ್ ಸೆಲೆಕ್ಟ್ ಮಾಡ್ತದೆ ಯಾವ ಡೇಟಾಬೇಸ್ ಅಲ್ಲಿ ನಾವು ಕರೆಂಟ್ಲಿ ಇದ್ದೇವೆ ಅಂತ. ಸಿ, ವಿ ಆರ್ ಗೆಟಿಂಗ್ ಡ್ರೆಸ್ ಸ್ಟೋರ್. ನಮಗೆ ಔಟ್ಪುಟ್ ಅಲ್ಲಿ ಈಗ ಡ್ರೆಸ್ ಸ್ಟೋರ್ ಸಿಗ್ತಾ ಇದೆ. ಸೊ ನಾವು ಕರೆಂಟ್ಲಿ ಈಗ ಡ್ರೆಸ್ ಸ್ಟೋರ್ ಅಲ್ಲಿ ಇದ್ದೇವೆ. ನಾವು ಅದನ್ನು ಡಿಫಾಲ್ಟ್ ಆಗಿ ಸೆಲೆಕ್ಟ್ ಮಾಡಬೇಕು. ಇನ್ನೊಂದು ವೇ ಅಲ್ಲಿ ಹೇಗೆ ಮಾಡೋದು ಅಂತ ಹೇಳಿದ್ರೆ, ಆ ಪರ್ಟಿಕ್ಯುಲರ್ ಡೇಟಾಬೇಸ್ಗೆ ರೈಟ್ ಕ್ಲಿಕ್ ಮಾಡಿ ಸೆಟ್ ಆಸ್ ಡಿಫಾಲ್ಟ್ ಸ್ಕೀಮಾ ಅಂತಿದೆ, ಅದನ್ನು ಕ್ಲಿಕ್ ಮಾಡಿದ್ರು ಅದು ಡಿಫಾಲ್ಟ್ ಸ್ಕೀಮಾ ಆಗಿ ಕನ್ವರ್ಟ್ ಆಗುತ್ತೆ. ಈಗ ನಾನು ಈ ಪರ್ಟಿಕ್ಯುಲರ್ ಡೇಟಾಬೇಸ್ ಅಲ್ಲಿ ಇದ್ದೇನೆ ಅಂತ ನನಗೆ ಗೊತ್ತಾಯಿತು. ನೆಕ್ಸ್ಟ್ ಇದರೊಳಗೆ ನಾನೊಂದು ಟೇಬಲ್ ಅನ್ನು ಕ್ರಿಯೇಟ್ ಮಾಡ್ತಾ ಇದ್ದೇನೆ. ಓಕೆ, ಸೊ ಟೇಬಲ್ ಅನ್ನು ಹೇಗೆ ಕ್ರಿಯೇಟ್ ಮಾಡ್ಬೋದು ಅಂತ ಹೇಳಿದ್ರೆ, ಹೇಗೆ ನೀವು ಡೇಟಾಬೇಸ್ ಅನ್ನು ಕ್ರಿಯೇಟ್ ಮಾಡಿದ್ರಿ ಅದೇ ತರ ಕ್ರಿಯೇಟ್ ಟೇಬಲ್. ಓಕೆ, ಕ್ರಿಯೇಟ್ ಟೇಬಲ್ ಶರ್ಟ್ಸ್. ಸೊ ಕ್ರಿಯೇಟ್ ಟೇಬಲ್ ಶರ್ಟ್ಸ್ ಅಂತ ಹೇಳಿದ್ರೆ ನನ್ನ ಟೇಬಲ್ ನೇಮ್. ಹೇಗೆ ನಿಮಗೆ ಎಕ್ಸೆಲ್ ಅಲ್ಲಿ ಇದೆ ಶರ್ಟ್ಸ್ ಅಂತ, ಅದೇ ತರ ಈ ಪರ್ಟಿಕ್ಯುಲರ್ ಎಂಟಿಟಿಯಲ್ಲಿ ನನಗೆ ಶರ್ಟ್ಸ್ ಡೀಟೇಲ್ಸ್ ಮಾತ್ರ ಸ್ಟೋರ್ ಮಾಡ್ಲಿಕ್ಕೆ ಆಗುವಂಥದ್ದು. ನನಗೆ ಏನು ಬೇಕಿದೆ, ನನಗೆ ಶರ್ಟ್ ಇದು ಹೆಸರು ಬೇಕಿದೆ, ಶರ್ಟ್ ಇದು ಮಾಡೆಲ್ ನೇಮ್, ಹಾಗೂ ಶರ್ಟ್ ಇದು ಎಷ್ಟು ಕ್ವಾಂಟಿಟಿ ಡೇಟಾ ಬರ್ತಿದೆ, ನನಗೆ ಎಷ್ಟು ಶರ್ಟ್ಸ್ ಬರ್ತಿದೆ ಎಂಬ ಒಂದು ಕ್ವಾಂಟಿಟಿ ಬೇಕಿದೆ. ಅದಕ್ಕೋಸ್ಕರ ನಾನು ಏನು ಮಾಡ್ತೇನೆ ಅಂತ ಹೇಳಿದ್ರೆ, ಮೊದಲನೇ ಆಗಿರುವಂಥದ್ದು ಶರ್ಟ್ ಅಂಡರ್ಸ್ಕೋರ್ ನೇಮ್ ಆರ್ ಶರ್ಟ್ ಅಂಡರ್ಸ್ಕೋರ್ ಟೈಪ್ ಏನು ಕೊಡ್ಬೋದು. ಇನ್ನೊಂದು ನನಗೆ ಬೇಕಾದದ್ದು ಕ್ವಾಂಟಿಟಿ, ಎಷ್ಟು ಶರ್ಟ್ಸ್ ಬರ್ತಾ ಇದೆ, ಆ ಪರ್ಟಿಕ್ಯುಲರ್ ಮಾಡೆಲ್ ಇದು, ಆ ಪರ್ಟಿಕ್ಯುಲರ್ ಶರ್ಟ್ ಟೈಪ್ ಅಂತ ಕೊಡುವ, ಆ ಪರ್ಟಿಕ್ಯುಲರ್ ಶರ್ಟ್ ಟೈಪ್ ಇದು ಎಷ್ಟು ಕ್ವಾಂಟಿಟಿ ಬರ್ತಾ ಇದೆ ಅಂತ ಬರುತ್ತೆ. ನೋಡಿ, ಇಲ್ಲಿ ಎರರ್ ತೋರಿಸ್ತಾ ಇದೆ. ಇಲ್ಲಿ ಎರರ್ ತೋರಿಸಿದ್ದು ಯಾಕೆ ಅಂತ ಹೇಳಿದ್ರೆ, ಇದಕ್ಕೂ ಮತ್ತು ಇದಕ್ಕೆ ಏನು ಡಿಫ್ರೆನ್ಸ್ ಇಲ್ಲ ಅಂತ ಹೇಳ್ತದೆ. ಇದೊಂದು ಸಪರೇಟ್ ಲೈನ್ ಅಲ್ಲಿ ಬರ್ದಿರುವುದು ಹೌದು, ನಾವು ಸೆಕೆಂಡ್ ಲೈನ್ ಅಲ್ಲಿ, ಇದು ಥರ್ಡ್ ಲೈನ್ ಅಲ್ಲಿ ಬರ್ದಿದ್ದೇವೆ. ಆದರೆ ಇಲ್ಲಿ ಒಂದು ಕೊಮ ಹಾಕದಿದ್ರೆ ಕೆಳಗಿದು ಡಿಫ್ರೆನ್ಶಿಯೇಟ್ ಆಗಲ್ಲ. ಆದ್ರೆ ಕೊಮ ಬರ್ದ್ರೆ ಕೂಡ ಇಲ್ಲಿ ಒಂದು ಇಶ್ಯೂ ಕೊಡ್ತಾ ಇದೆ. ಯಾಕೆ ಅಂತ ಹೇಳಿಬಿಟ್ರೆ, ನಿಮ್ಮ ಎಕ್ಸೆಲ್ ಅಲ್ಲಿ ಅಥವಾ ಸ್ಪ್ರೆಡ್ ಶೀಟ್ ಅಲ್ಲಿ ನಿಮ್ಗೆ ಈ ಶರ್ಟ್ಸ್ ಯಾವ ಫಾರ್ಮ್ಯಾಟ್ ಅಲ್ಲಿ ಬೇಕು ಅಂತ ಇಲ್ಲ. ನಿಮ್ಗೆ ಇಲ್ಲಿ ಸಹ 200 ಅನ್ನು ಬರಿಬಹುದು, ಇಲ್ಲಿ 200 ಬರಿಬಹುದು, ಎಂಟರ್ ಕೊಡ್ಬೋದು. ಎಂಟರ್ ಕೊಟ್ಟು ಇಲ್ಲಿ ಬೇಕಿದ್ರೆ ನಿಮ್ಗೆ ಮಣಿಕಂಠ ಅಂತ ಬರಿಬಹುದು, ಏನು ಪ್ರಾಬ್ಲಮ್ ಇಲ್ಲ, ಏನು ತೊಂದರೆ ಇಲ್ಲ, ಇಟ್ ವಿಲ್ ನಾಟ್ ಟೆಲ್ ಎನಿಥಿಂಗ್. ಸೊ ಇಲ್ಲಿ 200, ಇಲ್ಲಿ ಮಣಿಕಂಠ, ಇಲ್ಲಿ ಬೇಕಾದ್ರೆ ಪುನಃ ನಿಮ್ಗೆ ಬೇರೆ ಡೇಟಾ ಸ್ಟೋರ್ ಮಾಡ್ಬೋದು, ಗೌರವ್ ಅಂತ ಸ್ಟೋರ್ ಮಾಡ್ಬೋದು. ಓಕೆ, 200 ಮಣಿಕಂಠ ಗೌರವ್ ಎಲ್ಲಿ ಬೇಕಾದ್ರೂ ಯಾವ ಕಾಲಮ್ ಅಲ್ಲಿ ಯಾವ ಡೇಟಾ ಬೇಕಾದ್ರೂ ಸ್ಟೋರ್ ಮಾಡಬಹುದು ನಿಮ್ಮ ಎಕ್ಸೆಲ್ ಅಲ್ಲಿ. ಆದ್ರೆ ನಿಮ್ಮ ಡೇಟಾಬೇಸ್ ಅಲ್ಲಿ ಹಾಗೆ ಸ್ಟೋರ್ ಮಾಡ್ಲಿಕ್ಕೆ ಆಗುದಿಲ್ಲ. ನೀವು ಪ್ರೀ ಡಿಫೈನ್ಡ್ ಆಗಿ ಆಲ್ರೆಡಿ ಡೇಟಾಬೇಸ್ ಹತ್ರ ಹೇಳಬೇಕು, ಈ ಟೇಬಲ್ ಅಲ್ಲಿ ಇಂತಿಷ್ಟು ಕಾಲಮ್ ಇರುತ್ತೆ, ಶರ್ಟ್ ಟೈಪ್ ಹಾಗೂ ಕ್ವಾಂಟಿಟಿ. ಆದ್ರೆ ಶರ್ಟ್ ಟೈಪ್ ಯಾವ ಟೈಪ್ ಅಂತ ಕೂಡ ನಾವು ಹೇಳಬೇಕಾಗುತ್ತೆ, ಯಾವ ಡೇಟಾ ಟೈಪ್ ಅಂತ ಹೇಳಬೇಕಾಗುತ್ತೆ. ನಾವು ಡೇಟಾ ಟೈಪ್ ಬಗ್ಗೆ ಸ್ವಲ್ಪ ಮತ್ತೆ ಡಿಸ್ಕಸ್ ಮಾಡೋಣ. ಫಾರ್ ದ ಟೈಮ್ ಬೀಯಿಂಗ್ ನಾನಿಲ್ಲಿ ವ್ಯಾರ್ ಕ್ಯಾರ್ ಅಂತ ಬರೀತೇನೆ. ಓಕೆ, ವ್ಯಾರ್ ಕ್ಯಾರ್ ಅಂತ ಬರೀತೇನೆ, ವ್ಯಾರ್ ಕ್ಯಾರ್ ಆಫ್ 50. ಸೊ ಇಲ್ಲಿ ಏನ್ ಬರ್ದೇನೆ ಅಂತ ಹೇಳಿದ್ರೆ, ಶರ್ಟ್ ಟೈಪ್ ಯಾವತ್ತು ಸ್ಟ್ರಿಂಗ್ ತರ ಇರಬೇಕು, ಸ್ಟ್ರಿಂಗ್ ಅಲ್ಲಿ ಇರಬೇಕು. ದಟ್ ಮೀನ್ಸ್ ಆಲ್ಫಾಬೆಟಿಕಲ್ ಅಲ್ಲಿ ಇರಬೇಕು. ಯಾಕಂತ ಹೇಳಿದ್ರೆ ಶರ್ಟ್ ಟೈಪ್ ವಿಲ್ ಆಲ್ವೇಸ್ ಬಿ ಅ ಸ್ಟ್ರಿಂಗ್, ಕರೆಕ್ಟ್. ಸೊ ಇದು ಸ್ಟ್ರಿಂಗ್ ಅಲ್ಲೇ ಇರಬೇಕು. ಕ್ವಾಂಟಿಟಿ ನಂಗೆ ಇಂಟೀಜರ್ ಅಲ್ಲಿ ಇರಬೇಕು. ಈ 50 ಏನು ಅಂತ ಹೇಳಿದ್ರೆ ಎಷ್ಟು ಸ್ಟ್ರಿಂಗ್ ಸ್ಟೋರ್ ಮಾಡಬಹುದು. ಫಾರ್ ಎಕ್ಸಾಂಪಲ್ 50 ಸ್ಟ್ರಿಂಗ್ ಅದರೊಳಗೆ ಸ್ಟೋರ್ ಮಾಡಬಹುದು. ಸೊ ದಿಸ್ ಈಸ್ ಮೈ ಟೇಬಲ್, ದಿಸ್ ಈಸ್ ಮೈ ಫಸ್ಟ್ ಟೇಬಲ್
ನಾನು ಡ್ರೆಸ್ ಸ್ಟೋರ್ ಎಂಬ ಡೇಟಾಬೇಸ್ ಒಳಗೆ ಹೊಸತಾಗಿ ಶರ್ಟ್ಸ್ ಎಂಬ ಟೇಬಲ್ ಕ್ರಿಯೇಟ್ ಮಾಡಿದ್ದೇನೆ. ಆ ಟೇಬಲ್ ಒಳಗೆ 2 ವ್ಯಾಲ್ಯೂ ಇದೆ. ಶರ್ಟ್ ಟೈಪ್ 2 ಕಾಲಮ್ ನೇಮ್ ಇದೆ, ಶರ್ಟ್ ಟೈಪ್ ಮತ್ತೆ ಕ್ವಾಂಟಿಟಿ. ಶರ್ಟ್ ಟೈಪ್ ನಂದು ವ್ಯಾರ್ ಕ್ಯಾರಲ್ಲಿ ಇರಬೇಕು. ಸೊ ವ್ಯಾರ್ ಕ್ಯಾರಲ್ಲಿ ಇಂಪಾರ್ಟೆಂಟ್ ಕೊಡುವಂಥದ್ದು ಇಲ್ಲಿ ಇಂಟೀಜರ್ ಕೊಡಬೇಕು. ಯಾಕಂತ ಹೇಳಿದ್ರೆ ಕ್ವಾಂಟಿಟಿ ಯಾವತ್ತು ನಂಬರ್ಸ್ ಅಲ್ಲಿ ಇರುವಂಥದ್ದು, ಸ್ಟ್ರಿಂಗ್ಸ್ ಯಾವತ್ತು ವ್ಯಾರ್ ಕ್ಯಾರಲ್ಲಿ ಸ್ಟೋರ್ ಆಗುವಂಥದ್ದು. ಸೊ ಸೇವ್. ನೋ, ವಿಲ್ ಗೆಟ್ ಎನ್ ಎರರ್. ವೈ ಆರ್ ವಿ ಗೆಟಿಂಗ್ ಎನ್ ಎರರ್? ಶರ್ಟ್ ಟೈಪ್, you have an error. We'll see. Caps ಬರ್ದು ನೋಡುವ. Just we'll type it off. ಓಕೆ, ಸೊ ಈಗ ನನಗೆ ಇಲ್ಲಿ ವ್ಯಾಲ್ಯೂ ಸಿಕ್ಕಿತ್ತು, ಟೇಬಲ್ ಕ್ರಿಯೇಟ್ ಆಯಿತು. ಐ ಹ್ಯಾವ್ ಕ್ರಿಯೇಟೆಡ್ ದ ಟೇಬಲ್. ಸೊ ಶರ್ಟ್ ಎಂಬ ಟೇಬಲ್ ಅನ್ನು ನಾನೀಗ ಕ್ರಿಯೇಟ್ ಮಾಡಿದ್ದೆ. ಈ ಕಡೆ ಈಗ ಇಲ್ಲಿ ಬನ್ನಿ, ಈಗ ನೋಡಿ ಟೇಬಲ್ಸ್ ಅಲ್ಲಿ ಏನೂ ಇಲ್ಲ, ಟೇಬಲ್ಸ್ ಅಲ್ಲಿ ಏನೂ ಇಲ್ಲ. ಕಮ್ ಹಿಯರ್, ರಿಫ್ರೆಶ್ ಅಂಡ್ ಕ್ಲಿಕ್, ಕಮ್ ಹಿಯರ್, ರೈಟ್ ಕ್ಲಿಕ್ ಅಂಡ್ ರಿಫ್ರೆಶ್ ಆಲ್. ನೋಡಿ ನನಗೆ ಟೇಬಲ್ಸ್ ಒಳಗೆ ಶರ್ಟ್ಸ್ ಎಂಬ ಒಂದು ಟೇಬಲ್ ಬಂದಿದೆ. ನೋಡಿ ಶರ್ಟ್ ಟೇಬಲ್ ಹೇಗಿದೆ, ಶರ್ಟ್ ಟೈಪ್ ವ್ಯಾರ್ ಕ್ಯಾರ್ ಕ್ವಾಂಟಿಟಿ ಇಂಟೀಜರ್ ಆಗಿದೆ. ಓಕೆ, ಶರ್ಟ್ ಟೈಪ್ ವ್ಯಾರ್ ಕ್ಯಾರ್ ಕ್ವಾಂಟಿಟಿ ಇಂಟೀಜರ್. ಸೊ ನಾನು ನನ್ನ ಮೊದಲನೆಯ ಟೇಬಲ್ ಅನ್ನು ಇಲ್ಲಿ ಕ್ರಿಯೇಟ್ ಮಾಡಿದ್ದೀನಿ. ಓಕೆ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವೀಗ ಡೇಟಾಬೇಸ್ ಕ್ರಿಯೇಟ್ ಮಾಡಿ ಆಯಿತು, ಅದರೊಳಗೆ ಒಂದು ಟೇಬಲ್ ಕ್ರಿಯೇಟ್ ಮಾಡಿ ಆಯಿತು, ಅದರೊಳಗೆ ಯಾವ ಥರದ ಡೇಟಾ ಸ್ಟೋರ್ ಮಾಡಬೇಕು ಅಂತ ಹೇಳಿ ಆಯಿತು. ನೆಕ್ಸ್ಟ್ ಎಕ್ಸಾಂಪಲ್ ಅಲ್ಲಿ ಆಕ್ಚುಲ್ ಆಗಿ ಈ ಪರ್ಟಿಕ್ಯುಲರ್ ಟೇಬಲ್ ಒಳಗೆ ಒಂದು ಡೇಟಾವನ್ನು ನಾವು ಹಾಕೋಣ. ಆಫ್ಟರ್ ಪುಟ್ಟಿಂಗ್ ದ ಡೇಟಾ ವಿಲ್ ಚೆಕ್ ವಾಟ್ ವಿಲ್ ಹ್ಯಾಪನ್. ಸೊ ಟಿಲ್ ದೆನ್ ಟೇಕ್ ಕೇರ್ ಗೈಸ್.